ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ನಿಮಗೆ ಟೇಸ್ಟಿಯಾಗಿರುವಂಥ ಒಂದು ಗುಜರಾತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನಿಮ್ಮ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಸ್ನ್ಯಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ, ಹಾಗೆ ಟ್ರಾವೆಲ್ಗೆ ಕೂಡ ತುಂಬ ಯೂಸ್ ಆಗುವಂಥ ರೆಸಿಪಿ ಇದು. ಮೆಂತ್ಯದ ಸೊಪ್ಪಿನ ತೇಪ್ಲ ಅಥವಾ ಮೇಥಿ ತೇಪ್ಲ ಮಾಡೋದು ತುಂಬ ಸುಲಭ, ಅಷ್ಟೇ ಟೇಸ್ಟಿಯಾಗಿರುತ್ತೆ. 2 ಗಂಟೆಯಷ್ಟು ಮೆಂತ್ಯದ ಸೊಪ್ಪು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ. ನೀರು ಹೋಗಲಿ ಅಂತ ಹೇಳಿಬಿಟ್ಟು ನಾನು ಸ್ಟ್ರೈನರಲ್ಲಿ ಬಸಿ ಹಾಕಿದ್ದೆ. ನೆಕ್ಸ್ಟ್ ಇದನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಾನು ಕತ್ರಿನಲ್ಲಿ ಮಾಡ್ಕೊಳ್ತೀನಿ, ಚಾಕುನಲ್ಲಿ ಸಹಿತ ಮಾಡ್ಕೊಳ್ಬೋದು. ಸಣ್ಣಗೆ ಹೆಚ್ಕೊಳ್ಳಿ ಆದರೆ ಇದನ್ನು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನು ಸಹಿತ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವೆರಡು ಕಟ್ ಮಾಡ್ಕೊಂಡಾಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಡೋಣ. ಈಗ ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು 2 ಲೋಟದಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 2 ಲೋಟದಷ್ಟು ಗೋಧಿ ಹಿಟ್ಟು. 2 ಲೋಟ ಗೋಧಿ ಹಿಟ್ಟಿಗೆ ನಾನೊಂದು 1/4 ಲೋಟದಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಪ್ರಪೋರ್ಷನ್ ಜ್ಞಾಪಕ ಇರಲಿ. 2 ಲೋಟ ಗೋಧಿ ಹಿಟ್ಟಿಗೆ 1/4 ಲೋಟದಷ್ಟು ಕಡಲೆ ಹಿಟ್ಟು. ನೆಕ್ಸ್ಟ್ ನಾನು 1 ಟೀ ಸ್ಪೂನಷ್ಟು ಓಮ ಅಥವಾ ಅಜ್ವೈನನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅಜ್ವೈನ ಹಾಕೋದ್ರಿಂದ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 1 ಟೀ ಸ್ಪೂನಷ್ಟು ಅಜ್ವೈನ ಆಯಿತು. ಕೈಯಲ್ಲಿ ಈ ರೀತಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. 1ರಿಂದ 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ. ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನಕಾಯಿ ಶುಂಠಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೆ, ಮಿಕ್ಸಿಯಲ್ಲಿ ಸಹಿತ ಪೇಸ್ಟ್ ಮಾಡ್ಕೊಳ್ಬೋದು, ಅದು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸಹಿತ ಕೈನಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಮೆಂತ್ಯದ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಅದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಅರಿಶಿನದ ಪುಡಿ 1/2 ಟೀ ಸ್ಪೂನಷ್ಟು. ನೆಕ್ಸ್ಟು ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಇಲ್ದಿರೋ ಮೊಸರು ತೊಗೊಳ್ಳಿ, ಹುಳಿ ಮೊಸರು ಬೇಡ. 3ರಿಂದ 4 ಟೀ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ, ಸಾಫ್ಟಾಗಿ ಕೂಡ ಬರುತ್ತೆ. ನೆಕ್ಸ್ಟು ನಾನು 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯದ ಸೊಪ್ಪೆ ಸಾಕಷ್ಟು ನೀರು ಬಿಡುತ್ತೆ, ಸೊ ಫಸ್ಟು ಚೆನ್ನಾಗಿ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು, ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸ್ ಆಗಿರುತ್ತೆ ಇದು ಹಿಟ್ಟು, ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಟೀ ಸ್ಪೂನಷ್ಟು. ಹಾಗೆ ಡ್ರೈ ಆಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಮೆತ್ತಿಗೆ ಹಿಟ್ಟು ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗಿರುತ್ತೆ ಹಿಟ್ಟು ಇದು. ನೋಡಿ, ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಬರೋಣ. ಹಾಗೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಕೂಡ, ಅದು ತುಂಬ ಇಂಪಾರ್ಟೆಂಟು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಚುಮ್ಕಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಇರಬೇಕು, ಹಿಟ್ಟು ಪರ್ಫೆಕ್ಟಾಗಿರುತ್ತೆ. ತುಂಬ ಗಟ್ಟಿಗೆ ಮಾಡಿಬಿಟ್ರೆ ಸಾಫ್ಟಾಗಿ ಬರೋದಿಲ್ಲ ತೇಪ್ಲ, ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಇಷ್ಟು ಕರೆಕ್ಟಾಗಿರುತ್ತೆ. ಹಾಗೆ ನೆಕ್ಸ್ಟು ನಾನು 1-2 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದು ಸಲ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ. ಒಂದು 15 to 20 ಮಿನಿಟ್ಸ್ ಆದರೂ ನೀವು ಇದನ್ನು ನೆನೆಯಕ್ಕೆ ಬಿಟ್ಟರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ, ಬಟ್ ಎಣ್ಣೆ ಹಾಕಿ ನೀವು ಈ ರೀತಿ ನಾದಿದ್ರೆ ಇನ್ನೂ ಅಷ್ಟು ಸ್ಟಿಕ್ಕಿ ಆಗೋದಿಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ ಒಂದು 15 ನಿಮಿಷ. ಅಷ್ಟರಲ್ಲಿ ಒಂದು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಂತೆ ಪುದೀನ, ಕೊತ್ತಂಬರಿ, 1 ಹಸಿಮೆಣಸಿನಕಾಯಿ, ಚೂರು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ತುಂಬ ಫಾಸ್ಟಾಗಿ ರೆಡಿ ಆಗುವಂಥ ಚಟ್ನಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚಾಟ್ ಮಸಾಲ 1/2 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಿ ತುಂಬ ಟೇಸ್ಟಾಗಿ ಬರುತ್ತೆ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದು ತೇಪ್ಲ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ತೇಪ್ಲ ಅಂತಲೇ ಇಲ್ಲ, ಚಾಟ್ಸ್ ಜೊತೆ ಕೂಡ ಇದು ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಇದು. ತುಂಬ ಫಾಸ್ಟಾಗಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಪುದೀನ ಚಟ್ನಿ ರೆಡಿ ಇದೆ, ಹಾಗೆ ನೆಂದಿದೆ ಕೂಡ ತೇಪ್ಲ ಹಿಟ್ಟು. ನೋಡ ಬನ್ನಿ, ಈಗ ಇನ್ನೊಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀವು ಮಾಡೋಕ್ಕೆ ಮುಂಚೆ ಚೆನ್ನಾಗಿ 1 ಅಥವಾ 2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಮಾಡೋದ್ರಿಂದ. ಹಾಗೆ ನಾನು ಹೇಳಿರೋ ಪ್ರಪೋರ್ಷನ್ ಕೂಡ ಜ್ಞಾಪಕ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ ತೇಪ್ಲ ನಿಮಗೆ. ಒಂದು ಸಲ ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅಷ್ಟು ಸೈಜಿನ ಬಾಲ್ಸ್ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ. ಹಾಗೆ ಒಂದೇ ಸಲ ಇದನ್ನು ಲಟ್ಟಿಸ್ಕೊಂಡು ನಂತರ ಇದನ್ನು ನಾವು ಬೇಯಿಸೋಣ. ಆಗ ಈಸಿ ಆಗುತ್ತೆ, ಯಾಕಂದರೆ ತುಂಬ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ, ನೀವು ಬೇಗ ಬೇಯಿಸ್ಕೊಂಬಿಡ್ಬೋದು. ಸೊ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಮಾಡ್ಕೊಳ್ಳೋದು ಹೋಗೋಕ್ಕಿಂತ ಒಂದೇ ಸಲ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ನನಗೆ ಎಷ್ಟು ಬೇಕಷ್ಟು ಸೈಜಿನ ಬಾಲ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಿಗೆ ಒಂದು 15 ತೇಪ್ಲಗಳು ರೆಡಿ ಆಗುತ್ತೆ. ನೋಡಿ, ಎಲ್ಲನೂ ರೆಡಿ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟು ನಾನು ಉಂಡೆ ತೊಗೊಂಡು ಸ್ವಲ್ಪ ನೀವು ಇದಕ್ಕೆ ಒಣ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. ಆದಷ್ಟು ನೀವು ನಿಧಾನಕ್ಕೆ ಜೆಂಟಲಾಗಿ ಇದನ್ನು ತುಂಬ ಪ್ರೆಷರ್ ಹಾಕ್ಬಿಟ್ಟು ಲಟ್ಟಿಸೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಸೈಡ್ಸ್ ಎಲ್ಲ ತೆಳ್ಳಗಿರಬೇಕು. ತುಂಬ ದಪ್ಪಕ್ಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ತೆಳ್ಳಗೆ ಇರುತ್ತೆ. ಸೊ ನೋಡಿ, ಸೈಡ್ಸ್ ನಾನು ನಿಮಗೆ ತೋರಿಸ್ತೀನಿ, ಅಷ್ಟು ತೆಳ್ಳಗೆ ಬರಬೇಕಿದು ತೇಪ್ಲ. ಹಾಗೆ ಎಕ್ಸ್ಟ್ರಾ ಹಿಟ್ಟು ಏನಿದೆ ಒದ್ರಕೊಂಡ್ಬಿಡಿ. ಹಾಗೆ ಹಿಟ್ಟು ಅಬ್ಸರ್ವ್ ಆಗುತ್ತೆ ಕೂಡ, ಅಷ್ಟೊಂದೇನು ಉಳ್ಕೊಳ್ಳೋದಿಲ್ಲ. ನೋಡಿ, ಇಷ್ಟು ತೆಳ್ಳಗೆ ಇರಬೇಕು ನೀವು ಮಾಡ್ಕೊಳ್ಳೋ ತೇಪ್ಲಗಳು. ಇನ್ನೊಂದು ಅದೇ ರೀತಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ನೀವು ಗೋಧಿ ಹಿಟ್ಟಲ್ಲಿ ಒಣ ಹಿಟ್ಟು ಏನಿದೆ ಅದನ್ನು ಹಾಕ್ಕೊಂಡ್ಬಿಡಿ. ಹಾಗೆ ಜೆಂಟಲಾಗಿ ಇದನ್ನು ಲಟ್ಟಿಸ್ಕೊಳ್ಳಿ, ತುಂಬ ಪ್ರೆಷರ್ ಹಾಕಿ ಇದು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸೈಡ್ಸ್ ಎಲ್ಲ ತೆಳ್ಳಗೆ ಮಾಡ್ಕೊಂಡು ಬನ್ನಿ. ಮಧ್ಯದಲ್ಲಿ ಪ್ರೆಸ್ ಮಾಡೋದಕ್ಕಿಂತ ಸೈಡ್ಸಲ್ಲಿ ನೀವು ಈ ರೀತಿ
ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ ಇಷ್ಟು ತೆಳ್ಳಗಿದ್ರೆ ಕರೆಕ್ಟಾಗಿ ಬರುತ್ತೆ. ಎಲ್ಲವನ್ನು ಅದೇ ರೀತಿ ಲಟ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಮೊದಲೇ ಲಟ್ಟಿಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಈಸಿ ನಿಮಗೆ. ಕಾವಲಿ ಚೆನ್ನಾಗಿ ಬಿಸಿ ಆಗಿದೆ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ. 1 ನಿಮಿಷ ಆಗಲಿ, ನಂತರ ತಿರುವಾಗಿ ತಕ್ಷಣ ತಿರುವಾಕಕ್ಕೆ ಹೋಗಬೇಡಿ. ಹಾಗೆ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಒಂದು ಸೈಡು ಚೆನ್ನಾಗಿ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋಣ. ಈಗ ನೆಕ್ಸ್ಟ್ ಸೈಡು ತಿರುವಾಕಿ ಅದೇ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಇಲ್ಲಿ ಲೈಟಾಗಿ ಬ್ರೌನ್ ಸ್ಪಾಟ್ಸ್ ಬರೋಕ್ಕೆ ಶುರು ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಷ್ಟಿದ್ದಾಗ ತೆಗೆದುಬಿಡಿ. ಅದಕ್ಕಿಂತ ನೀವು ಗಟ್ಟಿ ಮಾಡೋಕ್ಕೋಗಬೇಡಿ, ತುಂಬ ಕ್ರಿಸ್ಪಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇಷ್ಟಾಗಿದ್ದರೆ ಸಾಕು, ಪರ್ಫೆಕ್ಟಾಗಿ ಬೆಂದು ಇರುತ್ತೆ. ತುಂಬ ಸಾಫ್ಟಾಗಿ ಒಳ್ಳೆ ಕರ್ಚೀಫ್ ಥರ ಮಡಚ್ಬೋದು, ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ತೆಪ್ಲನ್ನು ನಾನು ನಿಮಗೆ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಹಾಕಿ 1 ನಿಮಿಷದ ನಂತರ ಅದನ್ನು ಫ್ಲಿಪ್ ಮಾಡಿ ಚೆನ್ನಾಗಿ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ 2 ಸೈಡು. ಬ್ರೌನ್ ಸ್ಪಾಟ್ಸ್ ಬರ್ತಿದ್ದಂಗೆ ತೆಗೆದಿಟ್ಕೊಂಬಿಡಿ. ಟ್ರಾವೆಲಿಂಗ್ ಕೂಡ ತುಂಬ ಯೂಸ್ ಆಗುತ್ತೆ. ನೀವು ಇದನ್ನು ಜಿಪ್ಲಾಕ್ ಕವರ್ಸಲ್ಲಿ ಕ್ಯಾರಿ ಮಾಡ್ಬೋದು. ಮಕ್ಕಳು ಟಿಫನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಪುದೀನ ಚಟ್ನಿ ಮತ್ತು ಮೊಸರಿನೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನನ್ನ ಬೇರೆ ಗುಜರಾತಿ ರೆಸಿಪೀಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.